ಗುಡ್ ಮಾರ್ನಿಂಗ್, ನಮಸ್ತೆ ಅಂಡ್ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಹೊಸ ವಿಡಿಯೋ ಅಲ್ಲ ವ್ಲಾಗ್. ನನ್ನ ಆ್ಯಕ್ಚುಯಲ್ ಕಂಟೆಂಟ್ನ ಶೂಟ್ ಮಾಡೋಕ್ಕಿಂತ ಮುಂಚೆ ಒಂದು ಫ್ಲೋ ಸಿಗಲಿ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಯಾವುದೇ ಥರದ ವೀಡಿಯೋಸ್ನ ಶೂಟು ಮಾಡಿಲ್ಲ, ಅಪ್ಲೋಡು ಮಾಡಿಲ್ಲ. ಸೊ ಆ ಮೊಮೆಂಟಮ್ ಸಿಗಲಿ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇಡೀ ದಿನದಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೋ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ಡ್ ಆ್ಯಂಡ್ ಎಂಜಾಯ್ ದಿ ವಿಡಿಯೋ. ಇನ್ನೊಂದು ವಿಷಯ, ನಾನು ರೀಸೆಂಟಾಗಿ ಈ ಒಂದು ಮೈಕ್ನ ತೊಗೊಂಡೆ. ಇದ್ರ ಹೆಸರು ಗ್ರೆನಾರೋ S12 ಅಂತ. ಸೊ ನಾನು ತುಂಬ ರಿಸರ್ಚ್ ಮಾಡಿದ್ದೆ ಈ ಮೈಕ್ರೋಫೋನ್ ಬಜೆಟಲ್ಲಿ ಒಳ್ಳೆಯದಾ, ಇದ್ರ ಕ್ವಾಲಿಟಿ ಹೆಂಗಿದೆ ಎಲ್ಲನೂ ಚೆಕ್ ಮಾಡಿ ಈ ಒಂದು ಮೈಕ್ರೋಫೋನ್ನ ತೊಗೊಂಡೆ. ಈ ಒಂದು ವಿಡಿಯೋಲಿ ಇದ್ರದ್ದು ಟೆಸ್ಟಿಂಗು ಮತ್ತು ರಿವ್ಯೂ ಕೂಡ ಆಗುತ್ತೆ. ಸೊ ವಿಡಿಯೋನ ಕರೆಕ್ಟಾಗಿ ನೋಡಿ. ಯಾರೆಲ್ಲ ಒಂದು ₹1000 ಬಜೆಟ್ ಒಳಗಡೆನೆ ಒಂದು ಒಳ್ಳೆ ವೈರ್ಲೆಸ್ ಮೈಕ್ರೋಫೋನ್ ಹುಡುಕ್ತಿದ್ದೀರೋ ಅವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಫಿಟ್ ಚೆಕ್. ನಾನು ರೆಡಿಯಾಗಿದ್ದೀನಿ. ಇವಾಗ ಕಾಲೇಜ್ ಕಡೆ ಹೊರಡಬೇಕು. ಕ್ಲಾಸ್ ಕೇಳೋಕ್ಕಲ್ಲ, ಅಡ್ಮಿಷನ್ ಮಾಡ್ಸೋಕ್ಕೆ. ಇವತ್ತು ಅಡ್ಮಿಷನ್ದು ಲಾಸ್ಟ್ ಡೇಟ್. ನಾನು PCA ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಇಯರ್ ಮುಗೀತು. ಸೆಕೆಂಡ್ ಇಯರ್ಗೆ ಚೇಂಜ್ ಆಫ್ ಕಾಲೇಜ್ ಮಾಡೋಣ ಅಂತ ಬೇರೆ ಕಾಲೇಜ್ಗೆ ಶಿಫ್ಟ್ ಆಗ್ತಾಯಿದ್ದೆ. ಸೊ ಅದರ ಅಡ್ಮಿಷನ್ಗೆ ಇವತ್ತು ಹೋಗಬೇಕು. ಫಿಂಗರ್ ಕ್ರಾಸ್ಡ್. ಐ ಹೋಪ್ ಇವತ್ತು ಅಡ್ಮಿಷನ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಅದೇ ಕಾಲೇಜ್ಗೆ ಹೋಗಬೇಕು. ಸೊ ಆಮೇಲೆ ಮತ್ತೆ ಸಿಗ್ತೀನಿ. ಕಾಲೇಜಿಗೆ ಹೋಗಿ ಬಂದಿದ್ದಾಯಿತು. ಇವಾಗ ಈ ಮೈಕ್ನ ಟೆಸ್ಟ್ ಮಾಡೋಣ. ಸೊ ಇವಾಗ ನಾನು ಈ ಮೈಕ್ನ ಆನ್ ಮಾಡಿ ನಾಯ್ಸ್ ರಿಡಕ್ಷನ್ದು ಫಸ್ಟ್ ಲೆವೆಲ್ ಆನ್ ಮಾಡಿದ್ದೀನಿ. ಇದರಲ್ಲಿ 3 ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಇದೆ. ಸೊ ಫಸ್ಟ್ ಲೆವೆಲ್ ಆನ್ ಮಾಡಿದ್ದೀನಿ. ಇವಾಗ ಒಂದ್ಸಲಿ ನಾನು ಮೈಕ್ನ ತೆಗೆದು ಬರೀ ಫೋನಲ್ಲಿರೋ ಇಂಟರ್ನಲ್ ಮೈಕ್ರೋಫೋನಿಂದ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡಿ. ಸೊ ನಾನು ಇವಾಗ ಮೈಕ್ರೋಫೋನ್ನ ಕನೆಕ್ಟ್ ಮಾಡಿಲ್ಲ. ನೀವು ಏನು ಕೇಳ್ತಾ ಇದ್ದೀರಿ ಇದು ಡೈರೆಕ್ಟಾಗಿ ಫೋನಲ್ಲಿರೋ ಇಂಟರ್ನಲ್ ಮೈಕ್ರೋಫೋನಿಂದ ಬರ್ತಿರೋ ಆಡಿಯೋ. ಸೊ ಇವಾಗ ಮೈಕ್ನ ಕನೆಕ್ಟ್ ಮಾಡಿ ಯಾವುದೇ ಥರದ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡಲ್ಲ. ಸೊ ಇವಾಗ ಹೆಂಗೆ ಬರುತ್ತೆ ಅಂತ ಟೆಸ್ಟ್ ಮಾಡೋಣ. ಸೊ ಇವಾಗ ಮೈಕ್ನ ಕನೆಕ್ಟ್ ಮಾಡಿದ್ದೀನಿ, ಆದರೆ ಯಾವುದೇ ಥರದ ನಾಯ್ಸ್ ರಿಡಕ್ಷನ್ನ ಆನ್ ಮಾಡಿಲ್ಲ. ಸೊ ಇವಾಗ ನಾನು ನಮ್ಮ ಮನೆ ಟೆರೆಸ್ ಮೇಲಿದ್ದೆ. ನಮ್ಮ ಮನೆ ಮುಂದೆ ಒಂದು ಮೇನ್ ರೋಡ್ ಇದೆ, ತುಂಬ ಗಾಡಿಗಳು ಓಡಾಡ್ತಿದ್ದಾವೆ. ಸೊ 1-2 ಸೆಕೆಂಡ್ ಸೈಲೆಂಟ್ ಆಗ್ತೀನಿ, ಕೇಳಿ. ಸೊ ಕೇಳಿಸಿರ್ಬೋದು, ನಾಯ್ಸ್ ತುಂಬ ಜಾಸ್ತಿ ಕೇಳಿಸ್ತಿರುತ್ತೆ, ವಿಂಡ್ ನಾಯ್ಸ್ ಎಲ್ಲ. ಸೊ ಇವಾಗ ನಾನು ಒಂದ್ಸಲಿ ಮೈಕ್ರೋಫೋನ್ನ ಫಸ್ಟ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ನ ಆನ್ ಮಾಡ್ತೀನಿ, ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಸೊ ಇವಾಗ ಫಸ್ಟ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಆನ್ ಆಗಿದೆ. 1-2 ಸೆಕೆಂಡ್ ಸೈಲೆಂಟ್ ಆಗಿರ್ತೀನಿ. ಐ ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ, ಯಾವ ಥರ ನಾಯ್ಸ್ ಸ್ವಲ್ಪ ರಿಡಕ್ಟ್ ಆಗಿರ್ತದೆ. ಸೊ ಇವಾಗ ಸೆಕೆಂಡ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಆನ್ ಮಾಡ್ತೀನಿ. ಇವಾಗ ಕೇಳಿ. ಸೊ ಇವಾಗ ಯಾವ ಥರ ಕೇಳಿಸ್ತಿದೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಸ್ವಲ್ಪ ನಾಯ್ಸ್ ರಿಡಕ್ಷನ್ ಆಗೇ ಇರುತ್ತೆ. ಸೊ ಇವಾಗ ಥರ್ಡ್ ಲೆವೆಲ್ ಆಫ್ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ನಾಯ್ಸ್ ರಿಡಕ್ಷನ್ ಆನ್ ಮಾಡ್ತೀನಿ. ಇದೇ ಮ್ಯಾಕ್ಸಿಮಮ್ ಪಾಯಿಂಟ್ ಇದ್ರದ್ದು. ಸೊ ಇವಾಗ ಆಲ್ಮೋಸ್ಟ್ ನಾಯ್ಸ್ ತುಂಬ ಕಟ್ಟಾಗಿರುತ್ತೆ, ಬರೀ ನನ್ನ ವಾಯ್ಸ್ ಅಷ್ಟೇ ಕರೆಕ್ಟಾಗಿ ಕೇಳಿಸ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆಮೇಲೆ ನಾನು ಒಂದ್ಸಲಿ ಚೆಕ್ ಮಾಡ್ತೀನಿ. ಸೊ ಇದಾಗಿತ್ತು ಈ ಮೈಕ್ದು ರಿವ್ಯೂ. ನಾನು ಹೇಳಬೇಕು ಅಂದರೆ, ನಾನು ಇಷ್ಟು ದಿನ ಒಂದು ಓಮ್ನಿ ಡೈರೆಕ್ಷನಲ್ ಮೈಕ್ರೋಫೋನ್ನ ಯೂಸ್ ಮಾಡ್ತಿದ್ದೆ. ಅದು ಯಾವ ಥರ ಅಂದರೆ, ಸುತ್ತಮುತ್ತ ಏನೇ ನಾಯ್ಸ್ ಆಗಲಿ, ಒಂದು ಚಿಕ್ಕ ಗಾಳಿ ಚಿಕ್ಕದಾಗಿ ಗಾಳಿ ಬಿಟ್ರೂ ಆ ಸಣ್ಣ ನಾಯ್ಸನ್ನು ಕೂಡ ಅದು ಕ್ಯಾಪ್ಚರ್ ಮಾಡ್ತಿತ್ತು, ಬಿಕಾಸ್ ಇಟ್ ವಾಸ್ ಆನ್ ಓಮ್ನಿ ಡೈರೆಕ್ಷನಲ್ ಮೈಕ್ರೋಫೋನ್. ಸೊ ಅದರಿಂದ ನನಗೆ ಈ ಥರ ನಾಯ್ಸಿ ಎನ್ವಿರಾನ್ಮೆಂಟಲ್ಲಿ ರೆಕಾರ್ಡ್ ಮಾಡೋಕೆ ಆಗ್ತಿರ್ಲಿಲ್ಲ. ಅದು ಕೂಡ ಒಂದು ಬೆಸ್ಟ್ ಮೈಕ್. ಆ ಮೈಕ್ದು ಹೆಸರೇನೆಂದರೆ ಬೋಯಾ ಬೈ M1 ಅಂತ. ಸೊ ಅದು ಕೂಡ ಒಂದು ಬೆಸ್ಟ್ ವೈರ್ಡ್ ಮೈಕ್, ಬಟ್ ಅದು ನಾಯ್ಸ್ ರಿಡಕ್ಷನ್ ಮಾಡಲ್ಲ. ಸೊ ಈ ಮೈಕ್ನ ನಾನು ಒಂದೇ ಒಂದು ಕಾರಣಕ್ಕೆ ತೊಗೊಂಡಿದ್ದು, ದಟ್ ಈಸ್ ನಾಯ್ಸ್ ರಿಡಕ್ಷನ್. ಸೊ ಐ ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಇದು ಒಂದು ಒಳ್ಳೆ ಭಯ ಆಗಿದೆ. ಸೊ ಈ ಮೈಕ್ರೋಫೋನ್ನ ಯೂಸ್ ಮಾಡಿಕೊಂಡು ನಾನು ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನೋ ಅನಿಸ್ತು ಅಂತ ಒಂದ್ಸಲಿ ಹೇಳಿ. ಸೊ ನಿಮ್ಗೇನಾದರೂ ಈ ಮೈಕ್ರೋಫೋನ್ನ ತೊಗೋಬೇಕು ಅಂತ ಆಸೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಹೋಗಿ ಗ್ರೆನಾರೋ S12 ಮೈಕ್ರೋಫೋನ್ ಅಂತ ಹೊಡೀರಿ. ಸೊ ಅದು ತೋರಿಸುತ್ತೆ, ಬೈ ಮಾಡಿ. ಇದರಲ್ಲಿ ಕೂಡ 3 ಟೈಪ್ಸ್ ಇದಾವೆ, ನೀವು ಯಾವ್ದು ಬೇಕಾದರೂ ಚೂಸ್ ಮಾಡಿ. ನಿನ್ನೆ ಈ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ನನ್ನ ಲೈಫ್ ಅಪ್ಡೇಟ್ನ ಕೊಡ್ತೀನಿ. ಲೈಫ್ ಅಪ್ಡೇಟ್ ಅನ್ನೋಕ್ಕಿಂತ ಹೆಲ್ತ್ ಅಪ್ಡೇಟ್. ಬಿಕಾಸ್ ಒಂದು 2-3 ತಿಂಗಳಿಂದ ನಾನು ಯಾವುದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ, ಶೂಟು ಮಾಡಿಲ್ಲ. ಯಾಕಂದರೆ ಐ ವಾಸ್ ಸಫರಿಂಗ್ ಫ್ರಮ್ ಗಟ್ ಇಶ್ಯೂಸ್. ನನಗೆ ಒಂದಿಷ್ಟು ಗಟ್ ಇಶ್ಯೂಸ್ ಆಗಿತ್ತು. ಅದರಿಂದ ಏನು ತಿಂದರೂ ಹೊಟ್ಟೆಗೆ ಹತ್ತಿರಲಿಲ್ಲ. ಸೊ ಸ್ವಲ್ಪ ಅದರಿಂದ ಸ್ಟ್ರಗಲ್ ಮಾಡ್ತಾ ಇದ್ದೆ. ಅದರಿಂದ ರಿಕವರ್ ಆಗೋಕ್ಕೆ ಇಷ್ಟು ದಿನ ಆಯಿತು. ಸೊ ಜಿಮ್ಗೂ ಹೋಗಿಲ್ಲ,
ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಜಿಮ್ಗೆ ಹೋಗೋಕ್ಕೆ. ಮತ್ತು ಸೇಮ್ ಅದಕ್ಕಿಂತ ಚೆನ್ನಾಗಿರೋ ಕಂಟೆಂಟ್ನ ಇವಾಗ ಪ್ರೊವೈಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕಮ್ ಬ್ಯಾಕ್ ಸ್ಟ್ರಾಂಗ್ ಮಾಡೋಣ. ಲೆಟ್ಸ್ ಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋಗೆ ಇಷ್ಟೇ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್.